ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ದಿನ ಲೇಡೀಸ್ಗಳಿಗೆ ಸಾಮಾನ್ಯವಾಗಿ ಮುಖದ ಮೇಲೆ ಬರುವಂತಹ ಅಂದರೆ ಈ ಕೆನ್ನೆ ಮೇಲೆ ಬರುವಂತಹ ಹೇರ್ ಆಗಿರ್ಬೋದು, ಇಲ್ಲ ಅಪ್ಪರ್ ಲಿಪ್ ಮೇಲೆ ಬರುವಂತಹ ಹೇರ್ ಆಗಿರ್ಬೋದು, ಇಲ್ಲ ಚಿನ್ನಿನಲ್ಲಿ ಬರುವಂತಹ ಹೇರ್ ಆಗಿರ್ಬೋದು, ಇದೆಲ್ಲವನ್ನು ತುಂಬ ಈಸಿಯಾಗಿ ನಾವು ಮನೇಲೇ ಇರುವಂತಹ ಐಟಮ್ಸ್ಗಳನ್ನ ಅಂದರೆ ಥಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ತುಂಬ ಈಸಿಯಾಗಿ ಯಾವ ರೀತಿ ರಿಮೂವ್ ಮಾಡ್ಕೊಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನ ನಾನು ತಂದಿದ್ದೀನಿ ಫ್ರೆಂಡ್ಸ್. ಸಾಮಾನ್ಯವಾಗಿ ಈಗ ಹೊರಗಡೆಯಿಂದ ಎಲ್ಲ ನೀವು ಅಂದರೆ ಸಿಟಿಗೆ ಹೋಗಿ ಮಾರುಕಟ್ಟೆಯಿಂದ ಎಲ್ಲ ಹೋಗಿ ಮಾರ್ಕೆಟ್ಗೆಲ್ಲ ಹೋಗಿ ನೀವು ಒಂದು ಕ್ರೀಮ್ಸ್ಗಳನ್ನ ತೊಗೊಬಂದು ನೀವು ಅಪ್ಲೈ ಮಾಡ್ಕೋಬೋದು. ಅದರಿಂದ ಆ ಕ್ಷಣದಲ್ಲಿ ನೀವು ಕ್ರೀಮ್ಸ್ಗಳನ್ನ ಅಪ್ಲೈ ಮಾಡಿಕೊಂಡು ಹೇರ್ನ ರಿಮೂವ್ ಮಾಡ್ಕೋಬೋದು. ಆದರೆ ಅದರಿಂದ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಇರುತ್ತೆ. ಮತ್ತು ಈಗ ಕೆಲವರು ಪಾರ್ಲರ್ಗಳಿಗೆಲ್ಲ ಹೋಗಿ ಈ ಹೇರ್ಗಳನ್ನೆಲ್ಲ ಅನ್ವಾಂಟೆಡ್ ಹೇರ್ಗಳನ್ನೆಲ್ಲ ರಿಮೂವ್ ಮಾಡ್ಕೋಬೋದು. ಅದರಿಂದಲೂ ಸಹ ಕೆಲವೊಂದು ಸೈಡ್ ಎಫೆಕ್ಟ್ಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಫ್ರೆಂಡ್ಸ್. ಆದರೆ ನಾವು ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಆಗಿ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಈ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗಾದರೆ ಇಂಥ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಮತ್ತು ಯಾರು ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಈ ಅನ್ವಾಂಟೆಡ್ ಹೇರು ಲೇಡೀಸ್ಗಳಿಗೆ ಯಾಕೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಹಾರ್ಮೋನ್ಗಳ ಇಂಬ್ಯಾಲೆನ್ಸಿಂದಲೂ ಸಹ ಬರ್ಬೋದು. ಮತ್ತು ಇನ್ನು ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ಗಳಿಂದಲೂ ಸಹ ಬರ್ಬೋದು. ಮತ್ತು ಈ ಮೆಡಿಸಿನ್ಗಳನ್ನ ಜಾಸ್ತಿ ನಾವು ಯೂಸ್ ಮಾಡೋದ್ರಿಂದಲೂ ಸಹ ಈ ಅನ್ವಾಂಟೆಡ್ ಹೇರು ನಮ್ಮ ಫೇಸ್ನಲ್ಲಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಫ್ರೆಂಡ್ಸ್. ಆದರೆ ಇಂಥ ಹೇರ್ನ ನಾವು ಅಂದರೆ ನೀವೀಗ ಹೊರಗಡೆ ಫಂಕ್ಷನ್ ಪಾರ್ಟಿಗಳಿಗೆಲ್ಲ ಹೋಗ್ತೀರಾ, ಆಗ ನಿಮಗೆ ಮುಜುಗರ ಆಗುತ್ತೆ. ಏನಪ್ಪ ನನ್ನ ಫೇಸಲ್ಲಿ ಈ ಥರ ಎಲ್ಲ ಹೇರ್ಗಳಿದೆಯಲ್ಲ, ಇದೆಲ್ಲ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು. ಇನ್ನೊಬ್ಬರನ್ನ ನೋಡಿದಾಗ ನಮಗೆ ಅದೆಲ್ಲ ಬರುವಂತಹ ಒಂದು ಅಂದರೆ ಯೋಚನೆಗಳು ಬರುವಂತಹದ್ದು ನಮಗೆ ಸಾಮಾನ್ಯವಾಗಿಬಿಟ್ಟಿರುತ್ತೆ. ಅದೇ ಫೇಸಲ್ಲಿ ಅನ್ವಾಂಟೆಡ್ ಇರುವವ್ರಿಗೆ ಅದೆಲ್ಲ ಸಾಮಾನ್ಯ ಆಗಿಬಿಟ್ಟಿರುತ್ತೆ. ಇದಕ್ಕೇನಾದ್ರು ಮಾಡಬೇಕಲ್ಲ ಅಂತ ನೀವು ತುಂಬ ಯೋಚನೆ ಮಾಡ್ತಾನೆ ಇರ್ತೀರಾ. ಆದರೆ ಕೆಲವೊಂದು ರೆಮಿಡಿಗಳನ್ನ ನೀವು ಆಲ್ರೆಡಿ ಯೂಸ್ ಮಾಡಿರ್ತೀರಾ, ಅದರಿಂದಲೂ ಸಹ ಏನು ಪ್ರಯೋಜನವೇ ಆಗಿರಲ್ಲ. ಆದರೆ ಅಂಥವ್ರಿಗೋಸ್ಕರ ಇದನ್ನು ನಾನು ತೋರಿಸುವಂಥ ಈ ರೆಮಿಡಿನ ನೀವು ಒಂದ್ಸಲ ಯೂಸ್ ಮಾಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಎಷ್ಟು ಒಳ್ಳೆಯ ಇದು ಒಂದು ಮನೆಮದ್ದು. ಮತ್ತು ಇಷ್ಟು ನ್ಯಾಚುರಲ್ ಆಗಿ ಸಿಗುವಂಥದ್ದನ್ನೇ ನಾವು ಯೂಸ್ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಮ್ಮ ಫೇಸ್ನಲ್ಲಿರುವಂತಹ ಅನ್ವಾಂಟೆಡ್ ಹೇರ್ಗಳನ್ನ ತುಂಬ ಈಸಿಯಾಗಿ ನಾವು ರಿಮೂವ್ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗಾದರೆ ಇಂಥ ವಿಡಿಯೋಗೋಸ್ಕರ ನೀವು ವೇಟ್ ಮಾಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ನಾನು ಇನ್ನೂ ಜಾಸ್ತಿ ಮಾತಾಡಲ್ಲ ಫ್ರೆಂಡ್ಸ್. ಆಲ್ರೆಡಿ ನೀವೆಲ್ಲರೂ ನೀವು ಜಾಸ್ತಿ ಕುಯ್ತೀರಾ, ಹೇಳ್ತೀರಾ ಅಂತ ಕಮೆಂಟ್ ಮಾಡಿದ್ದೀರಾ. ಹಾಗಾಗಿ ನಾನು ಜಾಸ್ತಿ ಕುಯ್ಯೋಕ್ಕೂ ಹೋಗಲ್ಲ, ನಾನು ಜಾಸ್ತಿ ಮಾತಾಡೋಕ್ಕೂ ಹೋಗಲ್ಲ. ಆದಷ್ಟು ಬೇಗ ಹೋಗಿ ನಾವು ರೆಮಿಡಿನ ನೋಡ್ಕೊಂಡು ಬರೋಣ, ಬನ್ನಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 1 ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ತೆಗೆದುಕೊಂಡಿದ್ದೀನಿ. ಈ ಕಡಲೆ ಹಸಿಟ್ಟು ನ್ಯಾಚುರಲ್ ಆಗಿ ನಮ್ಮ ಫೇಸ್ಗೆ ಒಂದು ಸ್ಕ್ರಬ್ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಮುಖದಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ಗಳೆಲ್ಲವನ್ನು ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಫೇಸಿನಲ್ಲಿರುವಂತಹ ಸಣ್ಣ ಸಣ್ಣ ಕೂದಲುಗಳಿರುತ್ತಲ್ಲ ಅದೆಲ್ಲವನ್ನು ಸಹ ಹೋಗಲಾಡಿಸುವಂತಹ ಒಂದು ಶಕ್ತಿ ಈ ಕಡಲೆ ಹಸಿಟ್ಟಿಗೆ ಇದೆ ಅಂತಲೇ ಹೇಳ್ಬೋದು. ನೋಡಿ, ನಾನು ನೆಕ್ಸ್ಟ್ ಇಲ್ಲಿ ಅರಿಶಿಣನ ತೆಗೆದುಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಅರಿಶಿಣನ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಅರಿಶಿಣದಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇದೆ. ಮತ್ತು ನಮ್ಮ ಮುಖದಲ್ಲಿರುವಂತಹ ಪಿಂಪಲ್ ಪ್ರಾಬ್ಲಮ್ ಏನೇ ಇದ್ದರೂ ಅದನ್ನ ರಿಮೂವ್ ಮಾಡಲು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನೆಕ್ಸ್ಟು ಇಲ್ಲಿ ಹಾಲನ್ನ ತೆಗೆದುಕೊಂಡಿದ್ದೀನಿ. ಈ ಹಾಲು ಕಾಯಿಸಿಬಾರ್ದು ಅಂತ ಹಾಲನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಇದು ಸಹ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಹಾಲಿನ ಬಗ್ಗೆ ನಾವು ಏನು ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಈ ಹಾಲು ನಮ್ಮ ಸ್ಕಿನ್ನ ಒಂದು ವೈಟ್ನಿಂಗ್ ಆಗಿ ಮಾಡಲು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಸ್ಕಿನ್ನ ಒಂದು ತುಂಬ ನ್ಯಾಚುರಲ್ ಆಗಿ ಒಂದು ಬ್ಲೀಚಿಂಗ್ ಮಾಡಿ ನಮ್ಮ ಫೇಸ್ನ ಒಂದು ವೈಟ್ ಆಗಿ ಮಾಡುವಂತಹ ಶಕ್ತಿನೇ ಇದರಲ್ಲಿ ಇದೆ ಅಂತಲೇ ಸಹ ನಾವು ಹೇಳ್ಬೋದು ಈ ಹಾಲಿನಲ್ಲಿ. ನೋಡಿ, ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೆಗೆದುಕೊಳ್ತಾ ಇದ್ದೀನಿ. ಈ ನಿಂಬೆಹಣ್ಣಿನ ರಸ ಕೂಡ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಸ್ಕಿನ್ನ ಒಂದು ವೈಟ್ ಕಲರ್ನಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಲ್ಲಿ ನೀವು ಈ ರಸವನ್ನು ಇದಕ್ಕೆ ಆ್ಯಡ್ ಮಾಡಿಕೊಡಿ.
ನೋಡಿ. ನೆಕ್ಸ್ಟ್ ನಾನಿಲ್ಲಿ ಕೊಕೊನೆಟ್ ಆಯಿಲ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸಹ ನಮ್ಮ ಸ್ಕಿನ್ನ ಮಾಯ್ಶ್ಚರೈಸರ್ನಾಗಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾಕೆ ಅಂತ ಹೇಳಿದ್ರೆ, ಇದು ನಾವು ಕಡಲೆ ಹಸಿಟ್ಟು ನಮ್ಮ ಫೇಸ್ಗೆ ಅಪ್ಲೈ ಮಾಡಿರ್ತೀವಲ್ವ, ಅಪ್ಲೈ ಮಾಡಿದಾಗ ನಮ್ಮ ಫೇಸು ಟೈಟಾಗಿರುತ್ತಲ್ವ, ಟೈಟಾಗಿರುವುದರಿಂದ ಈ ಕೊಕೊನೆಟ್ ಆಯಿಲ್ನ ಇದರ ಜೊತೆ ಸೇರಿಸಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಒಂದು ಸಾಫ್ಟಾಗಿ ಮತ್ತು ಒಂದು ನ್ಯಾಚುರಲ್ ಆದಂತಹ ಒಂದು ಮಾಯ್ಶ್ಚರೈಸರ್ ಆಗಿ ಸಹ ಈ ಒಂದು ಆಯಿಲು, ಅಂದರೆ ಈ ಕಡಲೆ ಹಸಿಟ್ಟಿನ ಜೊತೆ ಈ ಆಯಿಲ್ ಸೇರಿದಾಗ ಒಂದು ಮಾಯ್ಶ್ಚರೈಸರ್ ಆಗಿ ಒಂದು ಹೆಲ್ಪ್ ಮಾಡುತ್ತೆ, ಒಂದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡಿದಂತಹ ಕ್ರೀಮ್ನ ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಾವು ನಮ್ಮ ಮುಖದಲ್ಲಿರುವಂತಹ ಮುಖದಲ್ಲಿರುವಂತಹ ಬೇಡವಾದಂತಹ ಕೂದನ್ನ ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾವು ಮಾಡ್ಕೊಂಡಂತಹ ಈ ಪ್ಯಾಕ್ನ ನಾನೀಗ ನನ್ನ ಫೇಸ್ಗೆ ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹಚ್ಚೋಕ್ಕೆ ಮುಂಚೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ. ಯಾಕೆಂದರೆ ಇದನ್ನ ಹಚ್ಕೊಂಡು ಆದಮೇಲೆ ನಾವು ಮಾತಾಡೋಕ್ಕಾಗಲ್ಲ, ಹಾಗಾಗಿ ನಾನು ಇದನ್ನ ಹಚ್ಕೊಳ್ಳೋಕೆ ಮುಂಚೆನೇ ನಾನು ನಿಮಗೆ ಫಸ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಹಚ್ಕೊಂಡು ಅದನ್ನ ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ತೊಗೊಂಡಿದ್ದೀವಲ್ವ, ಇದನ್ನು ನಾವು ನೋಡಿ ಇಲ್ಲಿ ಉಬ್ಬು ಮತ್ತು ಕಣ್ಣಿರುತ್ತಲ್ವ, ಈ ಕಣ್ಣಿನ ಕೆಳಗೆ ಮತ್ತು ಉಬ್ಬು ಮೇಲೆ ಹಚ್ಚಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಯಾಕೆಂದರೆ ಇದು ಹಚ್ಚೋದ್ರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಮತ್ತು ಕಣ್ಣು ಹೋಗುವಂಥ ಚಾನ್ಸಸ್ ಸಹ ಹೆಚ್ಚಾಗಿರುತ್ತೆ. ಹಾಗಾಗಿ ಮತ್ತು ಇದನ್ನು ಫ್ರೆಂಡ್ಸ್ ಹಚ್ಚೋದ್ಮೇಲೆ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ಮೇಲೆ ಒಂದು 10 ನಿಮಿಷ ಬಿಟ್ಟು ನೀವು ಅದನ್ನ ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಈಗ ತೆಗೆದುಕೊಂಡಿದ್ದೀವಲ್ವಾ ಫ್ರೆಂಡ್ಸ್. ಮತ್ತು ಇದನ್ನು ಸಾಮಾನ್ಯವಾಗಿ ನೀವು ಲೇಡೀಸಾರು ಅಂದರೆ ಅಪ್ಲೈ ಮಾಡ್ಕೋಬೋದು, ಮತ್ತು ಜೆಂಟ್ಸ್ಗಳು ಅಪ್ಲೈ ಮಾಡ್ಕೋಬೋದು, ಮತ್ತು ಹುಡುಗಿರು ಅಪ್ಲೈ ಮಾಡ್ಕೋಬೋದು, ಹುಡುಗರು ಅಪ್ಲೈ ಮಾಡಿಕೊಂಡು ಯಾರು ಬೇಕಾದರೂ ಇದನ್ನ ಅಪ್ಲೈ ಮಾಡಿಕೊಂಡು ನಿಮ್ಮ ಮುಖದಲ್ಲಿರುವಂತಹ ಅನ್ವಾಂಟೆಡ್ ಏರ್ನ ತುಂಬ ಈಸಿಯಾಗಿ ನೀವು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ನೋಡಿ, ಈಗ ನಾನು ಇದನ್ನ ನನ್ನ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇದನ್ನು ನೀವು ಹಚ್ಕೊಳ್ಳೋದ್ರಿಂದ ಬರೀ ನಿಮ್ಮ ಫೇಸಿನಲ್ಲಿರುವಂತಹ ಅನ್ವಾಂಟೆಡ್ ಹೇರ್ ರಿಮೂವ್ ಆಗೋದಲ್ಲದೆ ನಿಮ್ಮ ಫೇಸ್ಗೆ ಒಂದು ಗ್ಲೋನೆಸ್ನೇ ಕೊಡುತ್ತೆ ಅಂತಲೂ ಸಹ ನಾನು ಹೇಳ್ತೀನಿ. ನೋಡಿ, ಈ ರೀತಿಯಲ್ಲಿ ನೀವು ನೋಡಿ ಪ್ಯಾಕ್ ಹಚ್ಕೋತೀವಲ್ಲ, ಆ ರೀತಿಯಲ್ಲೇ ನೀವು ಹಚ್ಕೋಬೇಕು. ಅಂದರೆ ಇದನ್ನ ಹಾಕ್ಕೊಂಡು ನಾವು ಮಸಾಜ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯಲ್ಲಿ ಪ್ಯಾಕ್ನ ಹಾಕೋತೀವಲ್ವಾ, ನೋಡಿ ಈ ರೀತಿಯಲ್ಲಿ ಪ್ಯಾಕ್ನ ಹಚ್ಕೋತೀವಲ್ಲ, ಹಾಗೆ ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಹಚ್ಕೊಳ್ಳಿ. ಅಂದರೆ ನಿಮ್ಮ ಹೇರ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಭಾಗಕ್ಕೆ ನೀವು ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಸಾಮಾನ್ಯವಾಗಿ ಇಲ್ಲಲ್ವ ಜಾಸ್ತಿ ಇರುತ್ತೆ, ನೋಡಿ ಇಲ್ಲಿ ಜಾಸ್ತಿ ನೀವು ಅಪ್ಲೈ ಮಾಡಿ. ನೋಡಿ, ಇಲ್ಲೆಲ್ಲ ಇರುತ್ತಲ್ವ, ಇಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀವು ಹಚ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನೇ ಇದು ಕೊಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು. ಯಾಕೆಂದರೆ ಆಲ್ರೆಡಿ ನಾನು ಇದನ್ನ ಟ್ರೈ ಮಾಡಿನೇ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಇದನ್ನ ನಾನು ನಿಮಗೆ ಅಪ್ಲೋಡ್ ಮಾಡಿ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ಯಾಕ್ ರೀತಿಯಲ್ಲಿ ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಫೇಸ್ನಲ್ಲಿ ಎಲ್ಲಿ ನಿಮಗೆ ಹೇರ್ ಇರುತ್ತೋ ಅಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ಕಣ್ಣಿನ ಕೆಳಗೆ ಮಾತ್ರ ದಯವಿಟ್ಟು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಬೇಕಾದ್ರೆ ನೀವು ಇದನ್ನು ನಿಮ್ಮ ಕತ್ತಿಗೂ ಸಹ ನೀವು ಅಪ್ಲೈ ಮಾಡ್ಕೋಬಹುದು. ನೋಡಿ, ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅಪ್ಲೈ ಮಾಡಿಕೊಂಡು ನೀವು ಒಂದು 5 ನಿಮಿಷ ಬೇಡ ಫ್ರೆಂಡ್ಸ್, ಒಂದು 10 ನಿಮಿಷನೇ ಬಿಡಿ, ಪರವಾಗಿಲ್ಲ. ಒಂದು 10 ನಿಮಿಷ ಬಿಟ್ಟು ನೀವು ಇದನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ವಾಶ್ ಮಾಡೋಕ್ಕೇನು ಹೋಗಬೇಡಿ, ಒಂದು 10 ನಿಮಿಷ ಬಿಟ್ಟ ನಂತರ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ ಎಲ್ಲ ಡ್ರೈ ಆಗಿದೆ ಅಲ್ವಾ. ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ನೋಡಿ ಎಲ್ಲಿ ಜಾಸ್ತಿ ಹೇರಿದೆ ಅಂತಂದರೆ ಇಲ್ಲಿ ಮತ್ತು ಇಲ್ಲಿರುತ್ತಲ್ವ ಹೇರು, ಇದನ್ನು ನಾವೀಗ ಅಂದರೆ ಹೇರು ಹೀಗಿದ್ರೆ ನಾವು ಅದನ್ನು ಆಪೋಸಿಟ್ ಡೈರೆಕ್ಷನ್ ಆಗಿ ನೀವು ಈ ರೀತಿಯಲ್ಲಿ ನೀವು ಹೀಗೆ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಆಪೋಸಿಟ್ ಡೈರೆಕ್ಷನ್ ಆಗಿ ನೀವು ಈ ರೀತಿ
ಮಸಾಜ್ ಮಾಡೋದ್ರಿಂದ ಫ್ರೆಂಡ್ಸ್ ನಾನು 100% ರಿಸಲ್ಟ್ ಕೊಡ್ತೀನಿ. ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ನಿಮ್ಮ ಮುಖದಲ್ಲಿರುವಂತಹ ಈ ಅನ್ವಾಂಟೆಡ್ ಏರು ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ನೋಡಿ ಈ ರೀತಿ ಫ್ರೆಂಡ್ಸ್, ಆದಷ್ಟು ಇದನ್ನ ನೀವು ವಾಶ್ರೂಮಲ್ಲಿ ಮಾಡಿದ್ರೇ ಒಳ್ಳೆಯದು. ಯಾಕೆಂದರೆ ನೀವು ಇಲ್ಲಿ ಮಾಡೋದ್ರಿಂದ ನೋಡಿ, ಇಲ್ಲಿ ಮಾಡೋದ್ರಿಂದ ಇದೆಲ್ಲ ಉದುರುತ್ತಲ್ವಾ, ಎಲ್ಲ ಗಲೀಜಾಗುತ್ತೆ ನೋಡಿ. ಆದಷ್ಟು ಇಲ್ಲೆಲ್ಲಿರುತ್ತೆ ಈ ರೀತಿಯಲ್ಲಿ ಆಪೋಸಿಟ್ ಡೈರೆಕ್ಷನ್ ಆಗಿ, ಅಂದರೆ ಹೇರ್ ಹೀಗಿದ್ರೆ ನಾವು ಹೀಗೆ ಆಪೋಸಿಟ್ ಡೈರೆಕ್ಷನ್ ಆಗಿ ನಾವು ಈ ರೀತಿ ನೋಡಿ ಹೀಗೆ ಮಸಾಜ್ ಮಾಡಬೇಕಾಗುತ್ತೆ. ನೋಡಿ ಈಗ ನಾನು ಈ ಥರ ಮಾಡಿದ್ದೀನಲ್ವಾ, ಈಗ ಫೇಸ್ ವಾಶ್ ಮಾಡ್ಕೊಬರ್ತೀನಿ ಫ್ರೆಂಡ್ಸ್. ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ನೋಡ್ತಾ ಇದ್ದೀರಲ್ಲ, ನೋಡಿ ನಮ್ಮ ಮುಖದಲ್ಲಿರುವಂತಹ ಏರು ಅಂದರೆ ಅನ್ವಾಂಟೆಡು ಸಣ್ಣ ಸಣ್ಣ ಏರ್ಗಳು ರಿಮೂವ್ ಆಗೋದರ ಜೊತೆಗೆ ನಮ್ಮ ಫೇಸು ಸಹ ಒಂದು ಗ್ಲೋನೆಸ್ನೇ ಕೊಡುತ್ತೆ ಅಂತ ಹೇಳಿದ್ನಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋನೆಸ್ ಕೊಟ್ಟಿದೆ ಅಂತ ಫ್ರೆಂಡ್ಸ್. ಇದನ್ನ ನೀವು ಒಂದು 2 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಅಂದರೆ ವಾರಕ್ಕೆ 2 ಸಾರಿ ನೀವು ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ಇಲ್ಲಿ ಜಾಸ್ತಿ ಥಿಂಗ್ಸ್ಗಳನ್ನು ಸಹ ನಾವೇನು ಯೂಸ್ ಮಾಡಿಲ್ಲ. ಅದು ನ್ಯಾಚುರಲಾಗಿ ಮನೇಲೆ ಸಿಗುವಂಥ ಥಿಂಗ್ಸ್ಗಳನ್ನ ಯೂಸ್ ಮಾಡಿರೋದ್ರಿಂದ ನಾವು ಖಂಡಿತವಾಗಿ ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ಬೋದು ಅಂತ ಅನ್ನೋದನ್ನ ನಾನು ಲೈವ್ ರಿಸಲ್ಟ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳಿದ್ರೆ ಇದರಿಂದ ಅಂದರೆ ಇದನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಸಣ್ಣ ಸಣ್ಣ ಹೇರ್ಗಳು ರಿಮೂವ್ ಆಗೋದರ ಜೊತೆಗೆ ಒಂದು ಗ್ಲೋನೆಸ್ನು ಕೊಡುತ್ತೆ. ಜೊತೆಗೆ ಈಗ ಸಣ್ಣ ಸಣ್ಣ ಪಿಂಪಲ್ಸ್ಗಳೆಲ್ಲ ಇರುತ್ತಲ್ವ, ಅದೆಲ್ಲ ರಿಮೂವ್ ಆಗುತ್ತೆ. ಮತ್ತು ನಮ್ಮ ಫೇಸು ಡಲ್ ಫೇಸ್ ಆಗಿದ್ರೆ ಅದಕ್ಕೆ ಒಂದು ಗ್ಲೋಯಿಂಗ್ ಸ್ಕಿನ್ನೇ ಕೊಡುತ್ತೆ. ಮತ್ತು ಸಣ್ಣ ಸಣ್ಣ ಕಪ್ಪು ಕಲೆಗಳೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಮುಖದಲ್ಲಿ, ಅದೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನೀವು ಒಂದ್ಸಲ ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್. ಆಗ ನೀವು ಯಾವುದೇ ರೀತಿಯಾದಂತಹ ಒಂದು ಬೇರೆ ಕ್ರೀಮ್ಸ್ಗಳನ್ನು ಸಹ ನೀವು ಯೂಸ್ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಮನೇಲೆ ಸಿಗುವಂತಹ ನ್ಯಾಚುರಲ್ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ನಮ್ಮ ಫೇಸ್ನಲ್ಲಿರುವಂತಹ ಈ ಬೇಡವಾದ ಕೂದಲನ್ನು ನಾವು ಹೇಗೆ ರಿಮೂವ್ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವಾ. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕ್ ಕೊಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ನೀವು ಶೇರ್ ಮಾಡಿ, ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೀವು ನೋಡಿದ್ರೇ ಫ್ರೆಂಡ್ಸ್ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಗೊತ್ತಾಗೋದು ಅಂತ ಹೇಳ್ತೀನಿ. ಯಾಕೆಂದರೆ ಇದರಿಂದ ಯಾವುದೇ ರೀತಿಯಾದಂತಹ ಒಂದು ಸೈಡ್ ಎಫೆಕ್ಟು ಆಗಲ್ಲ. ಯಾಕೆಂದರೆ ನಾವು ಯಾವುದೇ ರೀತಿಯಾದಂತಹ ಒಂದು ಹೊರಗಡೆಯಿಂದ ತಂದಿರುವಂತಹ ಕೆಮಿಕಲ್ ಸಹ ನಾವು ಯಾವ ರೀತಿಯೂ ಯೂಸ್ ಮಾಡಿಲ್ಲ. ಮನೇಲೇ ಇರುವಂತಹ ನ್ಯಾಚುರಲಾಗಿ ಸಿಗುವಂತಹ ಐಟಮ್ಸ್ಗಳು ಅಂದರೆ ಥಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡೇ ಅಲ್ವಾ ನಾವು ಒಂದು ಪ್ಯಾಕ್ ರೀತಿಯಲ್ಲಿ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಂಡಿರೋದು. ಹಾಗಾಗಿ ಇಷ್ಟು ಕಡಿಮೆ ಇದರಲ್ಲಿ ಇದಕ್ಕೆ ನಾವು 1 ರೂಪಾಯಿನೂ ಸಹ ಖರ್ಚು ಮಾಡಿಲ್ಲ. ಇಷ್ಟು ಕಡಿಮೆ ಇದರಲ್ಲಿ ನಾವು ಯಾವ ರೀತಿ ಒಂದು ಪ್ಯಾಕ್ನ ನಾವು ತಯಾರಿಸ್ಕೊಂಡು ಮನೆಯಲ್ಲೇ ನಾವು ತಯಾರಿಸಿ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇಷ್ಟೆಲ್ಲ ಯೂಸ್ ಆಗುತ್ತೆ, ಇಷ್ಟೆಲ್ಲ ಒಳ್ಳೆ ಇದಾಗುತ್ತೆ ಅಂದಮೇಲೆ ನಾವು ಯಾಕೆ ಮಾಡ್ಕೋಬಾರ್ದಲ್ವಾ. ನೋಡಿ, ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನಾವು 1 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆನೂ ಇಲ್ಲ. ಮನೇಲಿ ಇರುವಂಥ ನ್ಯಾಚುರಲ್ ಸಿಗುವಂಥದ್ದನ್ನ ನಾವು ಅಡುಗೆ ಮನೆಗೆ ಹೋದ್ರೆ ಸಾಕು, ಕೈಗೆ ಎಲ್ಲ ಪ್ರತಿಯೊಂದು ಸಿಕ್ಕೇ ಸಿಗುತ್ತಲ್ವ. ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಫೇಸ್ನ ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೋಬೋದು. ಮತ್ತು ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಲೈವ್ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ನೀವು ನಮಗೆ ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ ಆಗೋದು, ನಿಮ್ಮಿಂದನೇ ನಾವು ಬೆಳೆಯೋಕ್ಕಾಗೋದು. ಅದಕ್ಕೋಸ್ಕರ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ನನ್ನ ವಿಡಿಯೋನ ಕೊನೆ ತನಕ ನೋಡಿ. ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಹಣನ ಖರ್ಚು ಮಾಡೋದನ್ನ ಕಡಿಮೆ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಹಣ ಇದ್ರೇ ನಾವು ಫ್ರೆಂಡ್ಸ್, ಹಣ ಇದ್ರೇ ನಾವು. ಯಾಕೆ ಅಂತ ಹೇಳಿದ್ರೆ 1 ರೂಪಾಯಿಗೂ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ನನ್ನ ಲೈಫಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ಹೊರಗಡೆ ಹೋಗಿ ಹಣನ ವೇಸ್ಟ್ ಮಾಡೋ ಬದಲು ಮನೇಲೇ ಇರುವಂಥ ಥಿಂಗ್ಸ್ನ ಯೂಸ್ ಮಾಡಿಕೊಂಡು ನೀವು ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಸಿಗುವಂಥದ್ದನ್ನೇ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ಹೊಸದಾಗಿ ನಾನು ಮತ್ತೆ ಹೊಸ ಒಂದು ರೆಮಿಡಿನ ತರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.
ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.